ಎಲ್ಲೋ ಒಂದ್ ಕಡೆ ವಿಜೇಂದ್ರ ಮಾತಾಡ್ತಾರೆ, ಇವತ್ತು ಚುನಾವಣೆ ಆದ್ರೂ 130 ಸ್ಥಾನ ನಮ್ದೇ ಅಂತ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಅವ್ರು ಮಾತಾಡ್ತಾರೆ, ಬರೆದಿಟ್ಕೊಳ್ಳಿ ವಿಧಾನಸೌಧದ ಮುಂದೆ ನಮ್ದೇ ಪ್ರಮಾಣ ವಚನ ಅಂತಾರೆ. ನಿಖಿಲ್ ಕುಮಾರಸ್ವಾಮಿ ಹೇಳ್ತಾರೆ, ಕುಮಾರಣ್ಣನ 28ಕ್ಕೆ ಮುಖ್ಯಮಂತ್ರಿ ಮಾಡ್ತೀವಿ ಅಂತಾರೆ. ಈ ಎಲ್ಲವೂ ಒಂಥರ ಈಗ್ಲಿಂದಲೇ ಎಲ್ಲ ನಮ್ದು ಅನ್ನೋ ಹೋರಾಟದಲ್ಲಿ ಕಾಂಗ್ರೆಸ್ ತನ್ನ ಅಸ್ತಿತ್ವನ ಉಳಿಸ್ಕೊಳ್ಳುತ್ತಾ 28ಕ್ಕೆ? ಸರ್, ನೀವೇ 3 ಜನರ ಮಾತನ್ನ ತಗೊಳ್ಳಿ. ನಮ್ಮ ಅಧ್ಯಕ್ಷರು, ನಮ್ಮ ಹೆಮ್ಮೆಯ ಅಧ್ಯಕ್ಷರು, ನಮ್ಮ ಕಾಂಗ್ರೆಸ್ ಪಕ್ಷವನ್ನ 132 ಸೀಟ್ಗಳಿಗೆ, ಅದು ಜಾಸ್ತಿಯಾಗಿ 135, 136, 138 ಹೋಗಿದೆ ತಂದಂತ ಅಧ್ಯಕ್ಷರು ಹೇಳುವ ಮಾತಿಗೆ ಜಾಸ್ತಿ ತೂಕ ಇರುತ್ತೆ. ಯಾಕಂದ್ರೆ ಅವ್ರು ತಂದಿದ್ದಾರೆ ಆಲ್ರೆಡಿ. ಸ್ಟ್ಯಾಂಡಿಂಗ್ ಎಕ್ಸಾಂಪಲ್ ನಿಖಿಲ್ ಕುಮಾರಸ್ವಾಮಿ ಫಸ್ಟ್ ಟೈಮ್, ವಿಜಯೇಂದ್ರ ಫಸ್ಟ್ ಟೈಮ್, ಅವರಿಬ್ಬರ ಬಗ್ಗೆನೂ ಗೌರವ ಇದೆ. ಆದ್ರೆ ಡಿ ಕೆ ಶಿವಕುಮಾರ್ ಇಸ್ ಎ ಜೆಮ್ ಆಫ್ ಎ ಪರ್ಸನಾಲಿಟಿ, ಇಸ್ ಎ ಹಾರ್ಡ್ ವರ್ಕರ್. ಹಗ್ಲೂರಾದ ಕೆಲಸ ಮಾಡ್ತಾರೆ. ನಾವೇ ಅವ್ರಿಗಿಂತ ಕಡಿಮೆ ಕೆಲಸ ಮಾಡೋರು, ಸಾಮಾನ್ಯ ಕಾರ್ಯಕರ್ತರು ಇದೀವಲ್ಲ, ಅವ್ರನ್ನ ನೋಡಿದಾಗ ಒಂದು ಮೋಟಿವೇಶನ್ ಆಗುತ್ತೆ. ಆ ತರದ ಕೆಲಸ ಮಾಡಿದ್ರೆ ಈ ನೋ ಎವ್ರಿ ನರ್ವ್ ಆಫ್ ಕಾಂಗ್ರೆಸ್ ಇನ್ ಕರ್ನಾಟಕ, ಎವ್ರಿ ಕಾನ್ಸ್ಟಿಟ್ಯೂನ್ಸಿ. ಮತ್ತೆ ನಿಮಗೆ ಈ ಮೂಮೆಂಟ್ ಅಲ್ಲಿ ಒಂದು 20-25% ಪಾಪ್ಯುಲೇಷನ್, ಮತ್ತೆ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ 50,000 ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ, ಈಗಾಗಲೇ 40-42 ಸಾವಿರ ರೂಪಾಯಿ ಅವ್ರ ಅಕೌಂಟಿಗೆ ಕ್ರೆಡಿಟ್ ಆಗಿ ಆರ್ಥಿಕ ಚೈತನ್ಯ ಸಿಕ್ಕಿದೆ. ಮಹಿಳೆಯರಿಗೆ ಆರ್ಥಿಕ ಚೈತನ್ಯ ಸಿಕ್ಕಿದೆ, ಕುಟುಂಬಗಳಿಗೆ ವಿದ್ಯುತ್ತಿನ ಉಚಿತ ಸಿಕ್ಕು ಆರ್ಥಿಕ ಚೈತನ್ಯ ಸಿಕ್ತಿದೆ, ಸ್ವಾಭಿಮಾನಿ ಬದುಕು ಸೃಷ್ಟಿಯಾಗಿದೆ. ಈ ತರದ ವಾತಾವರಣ ಬದಲಾವಣೆ ಜೊತೆಗೆ ಅಭಿವೃದ್ಧಿ ವೇಗ ಪಡಿತು ಅಂದ್ರೆ 2028ಕ್ಕೆ ಕಾಂಗ್ರೆಸ್ ಅನ್ನು ಯಾರು ತಡೆಯಕ್ಕಾಗಲ್ಲ. ಸರ್, ನೀವು ಜನರ ಒಂದು ಮಾತು ಹೇಳ್ಬಿಡ್ತೀನಿ. ಜನರ ವ್ಯೂ ಬೇರೆ, ಪಕ್ಷದ ಕಾರ್ಯಕರ್ತರ ವ್ಯೂ ಬೇರೆ, ಮಾಧ್ಯಮಗಳ ವ್ಯೂ ಬೇರೆ, ಅದ್ 3 ಬೇರೆ. ಮತ್ತೆ ಪಕ್ಷದ ಕಾರ್ಯಕರ್ತರು ಹೇಳಿದಾಗ್ಲೂ ಬದಲಾವಣೆಗಳಾಗಿರ್ಬೋದು, ಮಾಧ್ಯಮಗಳು ಹೇಳಿದಾಗ್ಲೂ ಉಲ್ಟಾ ನರೇಷನ್ ಬಂದಿರೋದು. ಬಟ್ ಜನರ ಅಭಿಪ್ರಾಯ ಇದೆಯಲ್ಲ, ಅದು ವ್ಯಕ್ತ ಆದಾಗ ಇವತ್ತವರೆಗೆ ಈ ದೇಶದಲ್ಲಿ ಬೇರೆ ಅಪೋಸಿಟ್ ಇದು ಬಂದೇ ಇಲ್ಲ. ಮತ್ತೆ ಜನರ ನಡುವೆ ಕಾಂಗ್ರೆಸ್ ಇವತ್ತು ಹೆಮ್ಮರವಾಗಿ ಕರ್ನಾಟಕದಲ್ಲಿದೆ. 2028ಕ್ಕೆ ಕಾಂಗ್ರೆಸ್ ಪಕ್ಷನೇ ಅಧಿಕಾರ. ಓಕೆ, ಎಲ್ಲ ಒಂದ್ ಕಡೆ ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೆಯೋದು, ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಇವರೇ ಒದ್ದಾಡ್ಕೊಳ್ತಾರೆ, ಇವ್ರಿಗೆಲ್ಲ ಗೊಂದಲ ಆಗುತ್ತೆ ಅಂತ. ನಿಜಕ್ಕೂ ಪಕ್ಷದಲ್ಲಿ ಎಲ್ಲ ಗಟ್ಟಿಯಾಗಿದೆ ಅಂತ ನಿಮ್ಗೆ ಅನ್ಸುತ್ತಾ? ಸರ್, ಇದು ದೊಡ್ಡವರ ಚರ್ಚೆ. ಆದ್ರೆ ನವೆಂಬರ್ ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ ಇವೆಲ್ಲವೂ ದೊಡ್ಡವರ ಚರ್ಚೆ ಅಲ್ಲಾಗ್ಲಿ. ಬಟ್ ಕಾರ್ಯಕರ್ತರಾಗಿ ನಾವೇನ್ ಮಾಡ್ಬೇಕಾಗಿದೆ, ಅದ್ರ ಬಗ್ಗೆ ಮಾತ್ರ ಕಾರ್ಯಕರ್ತರಾಗಿ ನಾವು ಯೋಚಿಸ್ತಿದ್ದೀವಿ. ನಾವು ಪ್ರತಿ ಗ್ರಾಮ ಪಂಚಾಯತಿಲೂ, ಪ್ರತಿ ಬೂತಲ್ಲೂ, ಪ್ರತಿಯೊಂದು ಮನೆಯಲ್ಲೂ ಕಾಂಗ್ರೆಸ್ಸಿನ ಯೋಜನೆಗಳನ್ನ ತಲುಪಿಸೋದ್ರಲ್ಲಿ ಇದೀವಿ. ಅಲ್ಲಿ ನಮ್ಮ ನಾಯಕರು ಹೈಕಮಾಂಡ್ ಯಾರನ್ನೇ ನಾಯಕರನ್ನ ಮಾಡಿದ್ರು ನಮಗೆ ಅದು ಮನಸ್ಫೂರ್ತಿಯಾಗಿದೆ. ನಮಗೆ ಕಾಂಗ್ರೆಸ್ ಅಂದ್ರೆ ಏನು ಸರ್? ಜನಸಾಮಾನ್ಯರ ಧ್ವನಿ. ಅದನ್ನ ಜನಸಾಮಾನ್ಯರಿಗೆ ಧ್ವನಿಯಾಗುವ ಕಾರ್ಯ ಮಾತ್ರ ನಮ್ದು. ಅಲ್ಲಿ ಮೇಲಿಂದೆಲ್ಲ ಅವ್ರು ಸರ್, ಅದವ್ರು ಮಾತ್ರ. ಎಲ್ಲ ಒಂದ್ ಕಡೆ ಬಿಜೆಪಿ JDS ಮೈತ್ರಿ, ಶಿವಮೊಗ್ಗದ ವಿಚಾರಕ್ಕೆ ಬರೋದಾದ್ರೆ ಸೊರಬ ಆಗಿರ್ಬೋದು, ಭದ್ರಾವತಿ ಆಗಿರ್ಬೋದು, ಹಾಗೇನೆ ಶಿವಮೊಗ್ಗ ರೂರಲ್, ಆಬ್ವಿಯಸ್ಲಿ ಅಲ್ಲಿ ಶಾರದಾಪುರ ಏನ್ ಹಾಕಿದ್ದಾರೆ. JDS ನ ಬೆಲ್ಟ್ ಇದೆ, ಜೊತೆಗೆ ಬಿಜೆಪಿ ಅಂತ ಬಂದ್ರೆ ತೀರ್ಥಹಳ್ಳಿಲೂ ನೆಕ್ ಟು ನೆಕ್ ಫೈಟ್ ಇದೆ. ಈ ಮೈತ್ರಿ 2028ರಲ್ಲಿ ಕಾಂಗ್ರೆಸ್ಗೆ ನೆಗೆಟಿವ್ ಆಗಲ್ವಾ ಅಂದ್ರೆ ಶಿವಮೊಗ್ಗದಲ್ಲಿ? ಸರ್, ಬಿಜೆಪಿ JDS ಮೈತ್ರಿ ಕಾಂಗ್ರೆಸ್ಸಿಗೆ ನೆಗೆಟಿವ್ ಆಗುತ್ತಾ ಆಗಲ್ಲ ಅಂತ ಒಂದು ಇತಿಹಾಸದ ಎಲ್ಲ ಎಲೆಕ್ಷನ್ಸ್ ಒಂದೊಂದು ಜಾನರ್ ತೆಕ್ಕೊಂಬಂದ್ರೆ, ಕಾಂಗ್ರೆಸ್ ಅತ್ಯದ್ಭುತವಾಗಿ ಕೆಲಸ ಮಾಡಿದಾಗ ಕಾಂಗ್ರೆಸ್ಸಿಗೆ ಯಾವುದೂ ನೆಗೆಟಿವ್ ಆಗಿಲ್ಲ. ಕಾಂಗ್ರೆಸ್ ಈ ಬಾರಿ ಸಮರ್ಥವಾಗಿ ಜನಸಾಮಾನ್ಯ ಪ್ರತಿ ಮನೆಗೂ ಒಂದೊಂದು ಯೋಜನೆ ತಲುಪಿದೆ. ನರೇಂದ್ರ ಮೋದಿ ಅವರ 10 ವರ್ಷ 11 ವರ್ಷದ ಅಧಿಕಾರದಲ್ಲಿ ಪ್ರತಿ ಮನೆಗೂ ಯೋಜನೆ ತಲುಪಿದ್ದು ಯಾವ್ದಾರು ಇದೆಯಾ ಸರ್? ಪ್ರತಿ ಊರಿಗೆ ತಲುಪಿದ್ದಿದೆಯಾ? ಯಾವುದು ಇಲ್ಲ. ಬಟ್ ಈಗಲೇ ಎರಡು ವರ್ಷ ಆಗ್ತಾವಲ್ಲಿ ನಮ್ಮ ಯೋಜನೆಗಳು ಮನೆಗೆ ತಲುಪಿದಾವೆ. ಮತ್ತೆ ಬಿಜೆಪಿ JDS ಮೈತ್ರಿ ಅವ್ರದ್ದು, ಅದು ಉಳಿಯುತ್ತೋ ಬೆಳೆಯುತ್ತೋ ಅದು ಅವರಿಗೆ. ಆದ್ರೆ ಕಾಂಗ್ರೆಸ್ ಪ್ರತಿಯೊಂದು ಮನೆಗೂ ಯೋಜನೆಗಳನ್ನು ತಲುಪಿಸಿದೆ. ಕಾಂಗ್ರೆಸ್ ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿಲೂ ಅತ್ಯುತ್ತಮ ಕೆಲಸ ಮಾಡ್ತಿದೆ. ಮತ್ತೆ ನಮ್ಮ ಅಧ್ಯಕ್ಷರು ಸೋತ ಕಾನ್ಸ್ಟಿಟ್ಯೂನ್ಸಿಗಳ ನಾಯಕರನ್ನು ಅಷ್ಟೇ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡ್ತಿರತ್ತಿದೆಯಲ್ಲ, ಅದು ಬ್ಯೂಟಿ ಆಫ್ ಕಾಂಗ್ರೆಸ್. ಈ ಸಾರಿ ಒಂದು ಬದಲಾವಣೆ. ನಾವು ಸೋತಲ್ಲೂ ಸಮರ್ಥವಾಗಿ ಕೆಲಸ ಮಾಡ್ತಿದ್ವಿ, ಗೆದ್ದಲ್ಲೂ ಸಮರ್ಥವಾಗಿ ಕೆಲಸ ಮಾಡ್ತಿದ್ವಿ. ಹಾಗಾಗಿ 2028ಕ್ಕೆ ಅಪ್ಪರ್ ಹ್ಯಾಂಡ್ ಯಾವತ್ತಿದ್ರು ಕಾಂಗ್ರೆಸ್. ಓಕೆ, ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.